ಐ ಎಮ್ ಫಾರ್ ಕೆರಿಯರ್ ಈ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಚಾನಲಿಂದ ನಿಮಗೆ ಮತ್ತೊಂದು ಉದ್ಯೋಗದ ಮಾಹಿತಿ ಸಿಗ್ತಾ ಇದೆ. ಇವತ್ತು ನಿಮಗೆ ಸಿಗ್ತಾ ಇರೋದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನವರು 4500 ಅಪ್ರೆಂಟಿಸ್ಶಿಪ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಸ್ಟೈಫಂಡ್ ಕೂಡ ಸಿಗತ್ತೆ. ಇದರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಳ್ತಾ ಹೋಗೋಣ. ಲಾಸ್ಟ್ ಡೇಟ್ ಯಾವತ್ತಿದೆ ಅಂದರೆ 23 ಜೂನ್ 2025. ಇಷ್ಟರ ಒಳಗೆ ನೀವು ಯಾರ್ಯಾರು ಅರ್ಹರಿರ್ತೀರಿ, ಯಾರ್ಯಾರು ಇದಕ್ಕೆ ಇಷ್ಟಪಡ್ತೀರಿ, ನೀವೆಲ್ಲ ಅರ್ಜಿ ಸಲ್ಲಿಸಲೇಬೇಕಾಗಿರುತ್ತೆ. ಪರೀಕ್ಷೆ ಯಾವತ್ತು ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಫಸ್ಟ್ ವೀಕ್ ಆಫ್ ಜುಲೈ, ಅಂದರೆ ಜೂನ್ನಲ್ಲಿ ನಿಮಗೆ ಲಾಸ್ಟ್ ಡೇಟ್ ಇದೆ. ಲಾಸ್ಟ್ ಡೇಟ್ ಹಾಗೆ ವಿತಿನ್ 15 ಡೇಸ್ ಒಂದು ತಿಂಗಳಲ್ಲಿ ನಿಮಗೆ ಪರೀಕ್ಷೆ ಕೂಡ ಆನ್ಲೈನ್ನಲ್ಲಿ ಮಾಡ್ತಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಇನ್ನು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಆಗೋದ್ರಿಂದ ಮುಂದೆ ನಿಮಗೆ ಸಾಕಷ್ಟು ಉದ್ಯೋಗದ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್ ಆನ್ ನ್ಯಾಟ್ಸ್ ಪೋರ್ಟಲ್ ಅಂತಿದ್ದಾರೆ. ಅಂದರೆ ನ್ಯಾಟ್ಸ್ ಅನ್ನೋ ಪೋರ್ಟಲ್ ಇದೆ ಭಾರತ ಸರ್ಕಾರದ್ದು. ಅಲ್ಲಿ ರಿಜಿಸ್ಟರ್ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅವರು ಮಾತ್ರ ಇದಕ್ಕೆ ಅರ್ಜಿಗಳು ಹಾಕೋದಕ್ಕೆ ಎಲಿಜಿಬಲ್ ಅಂತ ಹೇಳ್ತಿದ್ದಾರೆ. ಈ ನ್ಯಾಟ್ಸ್ ಪೋರ್ಟಲಿನ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕಡೆವರೆಗೂ ನೋಡ್ತಾ ಹೋಗಿ. ವಯಸ್ಸು 20ರಿಂದ 28 ಒಳಗೆ ಇರಬೇಕು ಅಂತಿದ್ದಾರೆ. ಸರ್ಕಾರದ ಏಜ್ ರಿಲ್ಯಾಕ್ಸೇಷನ್ ನಿಯಮಗಳೇನಿದೆ ಅದು ಅಪ್ಲೈ ಆಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಎಜುಕೇಷನ್ ಯಾವುದೇ ಪದವಿ ಆಗಿರಲಿ, ನೀವು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಪ್ರೆಂಟಿಸ್ಶಿಪ್ಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅನ್ನೋದಾದರೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಡ್ಯುರೇಷನ್ ಅಂದರೆ ಅವಧಿ ಎಷ್ಟು ದಿನ ಇರುತ್ತೆ. ಈ ಅಪ್ರೆಂಟಿಸ್ಶಿಪ್ ಅಂದರೆ 12 ತಿಂಗಳುಗಳಿರುತ್ತೆ. ಈ ಅಪ್ರೆಂಟಿಸ್ಶಿಪ್ ಅಂದರೆ ಏನು ಅನ್ನುವ ಪ್ರಶ್ನೆ ಬರುತ್ತೆ. ಈ ಅಪ್ರೆಂಟಿಸ್ಶಿಪ್ ಅಂದರೆ ನಿಮಗೆ ಉದ್ಯೋಗದ ಬಗ್ಗೆ ತರಬೇತಿ ಸಿಗುತ್ತೆ. ಅಂದರೆ 1 ವರ್ಷ ನಿಮಗೆ ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಬ್ಯಾಂಕಿನಲ್ಲಿ ನಿಮಗೆ ಕೆಲಸ ಮಾಡುವ ಅವಕಾಶ ಇರುತ್ತೆ. ಈ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಿಮಗೆ ಬ್ಯಾಂಕಿನ ಎಲ್ಲ ಸಾಕಷ್ಟು ವ್ಯವಸ್ಥೆಗಳ ಬಗ್ಗೆ, ವ್ಯವಹಾರದ ಬಗ್ಗೆ ನಿಮಗೆ ತಿಳಿತಾ ಹೋಗುತ್ತೆ. ಅದು ಸೇವಿಂಗ್ಸ್ ಬ್ಯಾಂಕ್ ಆಗ್ಬೋದು, ಕರೆಂಟ್ ಅಕೌಂಟ್ ಬಗ್ಗೆ ಆಗ್ಬೋದು, ಅಥವಾ ನಿಮಗೆ FDಗಳು ಇಡೋದ್ರ ಬಗ್ಗೆ ಆಗ್ಬೋದು, ಅಥವಾ ಮಗದೊಂದು ಸಾಲಗಳು ಕೊಡುವುದ್ರ ಬಗ್ಗೆ ಆಗ್ಬೋದು. ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಒಂದು ಬ್ಯಾಂಕಲ್ಲಿ 1 ವರ್ಷ ಕೆಲಸ ಮಾಡೋದ್ರಿಂದ. ಅದಕ್ಕೆ ಅವರು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಒಂದು ಪ್ರಕ್ರಿಯೆ ಇಟ್ಕೊಂಡಿದ್ದಾರೆ. ಏನು ಅಂದರೆ ಒಂದು ಆನ್ಲೈನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಈ ಆನ್ಲೈನ್ ಟೆಸ್ಟು 100 ಪ್ರಶ್ನೆಗಳಿರುತ್ತೆ. 60 ನಿಮಿಷ ಅಂದರೆ 1 ಗಂಟೆನಲ್ಲಿ ನಿಮಗೆ 100 ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ 100 ಅಂಕಗಳಿರುತ್ತೆ. ಯಾರು ಹೆಚ್ಚು ಅಂಕಗಳು ಗಳಿಸ್ತಾರೆ ಅವರಿಗೆ ಇಲ್ಲಿ ನಿಮಗೆ ಅವಕಾಶ ಸಿಗುತ್ತೆ 1 ವರ್ಷ ಬ್ಯಾಂಕಲ್ಲಿ ಅಪ್ರೆಂಟಿಸ್ಶಿಪ್ಪು ಸ್ಟೈಫಂಡ್ ಜೊತೆ ಕೆಲಸ ಮಾಡೋದಕ್ಕೆ. ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು, ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ, ಹಾಗೂ ಬೇಸಿಕ್ ರೀಟೈಲ್ ಪ್ರಾಡಕ್ಟ್ಸು, ಬೇಸಿಕ್ ರೀಟೈಲ್ ಅಸೆಟ್ ಪ್ರಾಡಕ್ಟ್ಸು, ಬೇಸಿಕ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸು, ಬೇಸಿಕ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಪ್ರಶ್ನೆಗಳಿರುತ್ತೆ. 100 ಪ್ರಶ್ನೆ, 1 ಗಂಟೆನಲ್ಲಿ 100 ಅಂಕಗಳು. ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಇರುತ್ತೆ. ಅಂದರೆ ಇದು ಇವರು ರಾಜ್ಯದಾದ್ಯಂತ ಅಲ್ಲ, ದೇಶದಾದ್ಯಂತ ನಡೆಸ್ತಿರ್ತಾರೆ ಹಲವು ರಾಜ್ಯದಲ್ಲಿ. ಹಾಗಾಗಿ ನೀವು ಯಾವ ರಾಜ್ಯಕ್ಕೆ ಅಪ್ಲೈ ಮಾಡಿರ್ತೀರಿ ಆ ರಾಜ್ಯದ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಇರುತ್ತಲ್ಲ, ಸ್ಥಳೀಯ ಭಾಷೆ, ಅದನ್ನು ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಹಾಗೂ ಅರ್ಥ ಮಾಡಿಕೊಳ್ಳುವಂಥ ಜ್ಞಾನ ನಿಮ್ಮಲ್ಲಿ, ಶಕ್ತಿ ನಿಮ್ಮಲ್ಲಿ ಇರಲೇಬೇಕಾಗತ್ತೆ. ನೀವು ಆಂಧ್ರನಲ್ಲಿ ಅಪ್ಲೈ ಮಾಡಿದ್ರೆ ತೆಲುಗು ಬೇಕಾಗಿರುತ್ತೆ, ತಮಿಳ್ನಾಡಿನಲ್ಲಿ ಬೇಕಾದಾಗ ತಮಿಳ್ನಾಡಿಗೆ ಅಪ್ಲೈ ಮಾಡಿದ್ರೆ ತಮಿಳು ಬೇಕಾಗಿರುತ್ತೆ. ಹಾಗೆ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಿರೋರಿಗೆ ನಿಮಗೆ ಕನ್ನಡದ ಬಗ್ಗೆ ನಿಮಗೆ ಇಷ್ಟೆಲ್ಲ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಿರಬೇಕಾಗಿರುತ್ತೆ. ಈಗ ಆಲ್ರೆಡಿ ನಾ ಹೇಳಿದಾಗೆ ಸ್ಟೈಫಂಡ್ ಅಂದರೆ ತಿಂಗಳಿಗೆ ಇಷ್ಟು ಕೈ ಖರ್ಚಿಗೆ ನಿಮಗೆ ಸಿಗುತ್ತೆ. ಒಂದು ಕಡೆ ಕೆಲಸದ ಅನುಭವ ಆಗ್ತಿರುತ್ತೆ, ಮತ್ತೊಂದು ಕಡೆ ಸ್ಟೈಫಂಡ್ ಕೂಡ ಪ್ರತಿ ತಿಂಗಳು 15,000 ರೂಪಾಯಿ ಇಡೀ ವರ್ಷ 12 ತಿಂಗಳು ನಿಮಗೆ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಕಡೆಯದಾಗಿ ನಿಮಗೆ ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕು, ರಿಜಿಸ್ಟ್ರೇಷನ್ ಲಿಂಕು ಎಲ್ಲಿ ಸಿಗುತ್ತೆ ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ವಿಡಿಯೋನ ನೀವು ಯೂಟ್ಯೂಬ್ ಲಿಂಕ್ ಮುಖೇನೆ ನೋಡಬೇಕು. ಆಗ ಮಾತ್ರ ನಿಮಗೆ ವಿಡಿಯೋ ಕೆಳಗಡೆ ಟೈಟಲ್ಸ್ಗಳೆಲ್ಲ ಆದಮೇಲೆ MORE ಮೋರ್ ಅನ್ನೋ ಒಂದು ಸಣ್ಣ ಪದ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್, ವಿವರಣೆ ನೀಡುವಂಥ ಜಾಗ ಓಪನ್ ಔಟ್ ಆಗುತ್ತೆ. ಅಲ್ಲಿ ನಾನು ವೆಬ್ಸೈಟ್ ಲಿಂಕು,
ಅಡ್ವರ್ಟೈಸ್ಮೆಂಟ್ ಲಿಂಕ್ಸ್ ಅಲ್ಲದೆ ಈ ನ್ಯಾಟ್ಸ್ ಪೋರ್ಟಲ್ ಅಂತ ಈಗ ಆಲ್ರೆಡಿ ಹೇಳಿದ್ವಲ್ಲ ಅದರದ್ದು ಲಿಂಕನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಈಗ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಲ್ಲಿ ಫಸ್ಟ್ ರಿಜಿಸ್ಟರ್ ಮಾಡಿಕೊಂಡು ನಂತರ ಅದರ ಮುಖೇನ ನೀವು ಸ್ಟೂಡೆಂಟ್ಸ್ ಇದರಲ್ಲಿ ಅಪ್ರೆಂಟಿಸ್ಶಿಪ್ಸ್ಗೆ ಹೋದಾಗ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ನಿಮಗೆ ಲಿಂಕ್ ಸಿಗುತ್ತೆ, ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ತಾ ಹೋಗಬೇಕಾಗತ್ತೆ. ನನ್ನ ಒಂದು ಕಳಕಳಿಯ ಮನವಿ ನಿಮಗೆಲ್ಲ ಏನು ಅಂದರೆ ಅಡ್ವರ್ಟೈಸ್ಮೆಂಟ್ನ ನೀವು ಕನಿಷ್ಠ 2 ಬಾರಿ ಆದರೂ ಪೂರ್ಣ ಓದಬೇಕಾಗಿರುತ್ತೆ. ಓದಿ ಅರ್ಥ ಮಾಡ್ಕೊಳ್ಬೇಕು. ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಆಗ್ಬೋದು, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಆಗ್ಬೋದು, ಲಾಸ್ಟ್ ಡೇಟ್ ಬಗ್ಗೆ ಆಗ್ಬೋದು, ಮತ್ತೊಂದು ಮಗದೊಂದು ಈ ಪೋರ್ಟಲ್ ನ್ಯಾಟ್ಸ್ ಪೋರ್ಟಲ್ ರಿಜಿಸ್ಟ್ರೇಷನ್ ಬಗ್ಗೆ ಆಗ್ಬೋದು, ಮತ್ತಿನ್ನೇನಾದರೂ ನಿಮಗೆ ಮಾಹಿತಿ ಬೇಕಾದರೆ ಎಲ್ಲವನ್ನು ಅಡ್ವರ್ಟೈಸ್ಮೆಂಟಲ್ಲಿ ವಿವರಣಾತ್ಮಕವಾಗಿ ಕೊಟ್ಟಿದ್ದಾರೆ. ಅದನ್ನು ನೀವು ಓದಿ ಅರ್ಥ ಮಾಡ್ಕೊಳ್ಬೇಕಾಗಿ ನನ್ನ ಕಡೆಯಿಂದ ಕಳಕಳಿ. ಇದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನವರು ನಡೆಸುವಂಥ ಅಪ್ರೆಂಟಿಸ್ಶಿಪ್ ವಿತ್ ಸ್ಟೈಫಂಡ್ 4500 ಅಪ್ರೆಂಟಿಸ್ಶಿಪ್ಸ್ ಕರೆದಿದ್ದಾರೆ. ಅದಕ್ಕೆ ಎನಿ ಗ್ರಾಜ್ಯುಯೇಟ್ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಪದವಿ ಆಗಿದ್ದರೂ ನೀವು ಎಲಿಜಿಬಲ್ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಸ್ಟೈಫಂಡ್ ಕೂಡ ನಿಮಗೆ ಕೊಡ್ತಾರೆ. ಎಷ್ಟು ಸರಿ ಸುಮಾರು 15,000 ತಿಂಗಳಿಗೆ ಪ್ಲಸ್ ಕೆಲಸದ ಬಗ್ಗೆ ಅನುಭವ ಸಿಗುತ್ತೆ. ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ 23 ಜೂನ್ 2025 ಅಷ್ಟರ ಒಳಗೆ ನೀವೆಲ್ಲ ಅರ್ಜಿಗಳನ್ನು ಸಲ್ಲಿಸಿ ಅಂತ ನಾನು ಹೇಳ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.